ಮೌನಿ ಸಾರಿ ಆಯ್ತಾ, ತಪ್ಪೆಲ್ಲ ನಂದೆ. ನಿನ್ನ ಎಕ್ಸಿಬಿಷನ್ ಇಂದ ಇಲ್ಲಿ ಕರ್ಕೊಂಡ್ ಬಂದಾಗ ಊಟ ತಿಂಡಿ ನೀರು ಎಲ್ಲ ನಾನೇ ಕೊಡ್ಬೇಕಾಗಿತ್ತು. ಹೋಗಿ ಹೋಗಿ ಆ ಗೂಬೆ ಮಂಜುಂಗ್ ಹೇಳಿ ನಿಂಗೆ ಈ ಪರಿಸ್ಥಿತಿ ತಂದೆ. ಅಷ್ಟಿಲ್ದೆ ದೊಡ್ಡವ್ರು ಹೇಳಿದಾರ ಹಾಳ್ ಮಾಡಿದ್ ಯಾವತ್ತಿದ್ರು ಹಾಳು ಅಂತ. ಸಾರಿ ಬಂಗಾರಿ, ಅಳ್ಬೇಡ ಆಯ್ತಾ. ಬಾರು ಹೇಳಿದ್ದನ್ನ ಎಷ್ಟ್ ಸಲ ಅಂತ ಹೇಳ್ತೀಯಾ? ಈ ಗಿಡ ಹೋದ್ರೆ ಇನ್ನೊಂದ್ ಗಿಡ ತೊಂದ್ರೆ ಆಯ್ತು. ಒಂದ್ ಪ್ರಾಣ ಹೋಯ್ತು ಅಂತ ಬೇರೆ ಪ್ರಾಣ ತರದಕ್ಕಾಗತ್ತಾ? ಹಾಗಲ್ಲ, ಇದೇ ತರ ಬೇರೆ ಗಿಡ ಇರುತ್ತಲ್ಲ. ಈಗ ಪ್ರೀತಿ ಮಾಡಿದ ಹುಡುಗ ಓಡ್ ಹೋದ ಅಂದ್ರೆ ಅದೇ ತರ ಬೇರೆ ಹುಡುಗನ ಮದ್ವೆ ಆಗ್ತೀಯಾ? ಅದ್ ಹೇಗಾಗತ್ತೆ? ನಾನ್ ಪ್ರೀತಿಸಿದ ಹುಡುಗನೇ ನನಗ್ ಬೇಕು. ಇದು ಹಾಗೇನೆ, ನಾನ್ ಪ್ರೀತಿ ಮಾಡ್ತಿರೋ ನನ್ ಮೌನಿನೇ ನನಗ್ ಬೇಕು. ಈ ಮೌನಿನೇ ಚಿಗುರ್ಬೇಕು. ತಗೊಳ್ಳೋ ಅಟೆನ್ಷನ್. ಬೇಡ ಹೊಡಿತೀಯ? ಬೇಡ ಅಂದ್ರೆ ಹೊಡಿತೀನಿ. ಹೋಗೋಣ, ನೀನ್ ಸರಿ ಇಲ್ಲ. ಹೋಟೆಲ್ ಸಮೇತ ಹೋಗಿ ಮಹಾಸ್ವಾಮಿಗಳೇ ತಪ್ಪಾಯ್ತು ಕ್ಷಮಿಸಿ ಅಂದ್ರೆ ಮನೆ ಹೋಗುವಂತ ಕಳಿಸ್ತಾರೆ. ತಪ್ಪಾಯ್ತು ಅಂದ್ರೆ ನೀನ್ ಹೊಡಿತಾನೆ ಇರ್ತೀಯಲ್ಲ. ಮರ ಕಡಿದವ್ರಿಗೆ ಮರಣದಂಡನೆ ಶಿಕ್ಷೆ ಅಂತ ಹೊರದೇಶದಲ್ಲಿ ಕಾನೂನಿದೆ. ಅದೇ ತಪ್ಪು, ಮರ ಅಲ್ಲ ಅದು ಸಸಿ. ಕತ್ತೆ ಬಡವ, ತಪ್ಪು ಸಣ್ಣದಾದ್ರೇನು ದೊಡ್ಡದಾದ್ರೇನು ಆಗಿರೋ ತಪ್ಪು ಮುಖ್ಯ ಅಲ್ಲ, ಅದರಿಂದ ಪರಿಣಾಮ ಆಗಿದೆಯಲ್ಲ ಅದು ಮುಖ್ಯ. ನೋಡ ನನ್ನ ಹೆಂಡ್ತಿನ ಹೇಗ್ ಹೇಳ್ತಿದೆ ನೋಡು, ನನ್ನ ಎಡ ಹೃದಯ ಹೆಂಗ್ ಕುಟ್ಕೊಂಡಿದೆ ನೋಡಲ್ಲಿ. ಆ ಟ್ರಿಪ್ ಆಪದಗಲ್ದ ಮುಂಚೆ ಇಲ್ಲೇ ಇತ್ರಿ, ಈ ಕತ್ತೆ ಬಡವ ಮಾಡಿ ತಪ್ಪಿಗೆ ರೇಟಿಗೆ ಬಂದು ಕುತ್ಕೊಂಡಿದೆ. ಪಾಪ ನಮ್ಮ ಅತ್ಕೆಮ್ಮ ಎಷ್ಟು ದುಃಖ ಪಡ್ತಾ ಇದ್ದಾರೆ. ಗಂಡ ಅನ್ಸ್ಕೊಂಡ್ರೆ ನೀನು ಸ್ವಲ್ಪ ಸಮಾಧಾನ ಮಾಡ್ಬಾರ್ದನ? ಸುಮ್ನಿರ, ನನ್ನ ಹೆಂಡತಿ ಕಷ್ಟ ನೋಡಕ್ಕಾಗ್ತಿಲ್ಲ. ನನ್ನ ಒಳಗಡೆ ನೋವು ಯಾರ ಹತ್ರ ಹೋಗಿ ಹೇಳಿ. ಪರಮೇಶ್ವರ್ ಅವ್ರೆ, ನೀವೇ ಹಿಂಗ ಆತಿಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂತ್ರೆ ಪಾರ್ವತಿ ಅವ್ರ ಗತಿ ಅಂತ ಇದಕ್ಕೊಂದು ಪರಿಹಾರ ಅಂತ ಇಲ್ಲ. ಸಮಸ್ಯೆ ಅಂದ್ಮೇಲೆ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಗಿಡ ಇನ್ನೆಲ್ಲೋ ಇರಬಹುದು, ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿನೂ ಎಲ್ಲೋ ಇರಬಹುದು. ಆ ರೀತಿ ನಂಬೋ ಹಾಗೆ ನಾವು ಮಾಡಬೇಕು. ಕರೆಕ್ಟ್. ಅದಕ್ಕೆ ಎಂತ ಮಾಡ್ತೀಯಾ? ಈಗ ನಾನು ಹೋಗಿ ಶಾಸ್ತ್ರಿ ಕಳಿಸ್ತೀನಿ. ಒಂದ್ 500 ರೂಪಾಯಿ ಕೊಟ್ಟಿದೆ, ನಾನೇ ಆವೇಶ ಆಯ್ಕ ಬತ್ತಿದ್ದೆ. ಮಿಸ್ಟರ್ ಕಡ್ಡಿಪಿರ್ಲ ಅವ್ರೆ, ನಮ್ಮ ಸಂಸಾರದ ಹಳೆ ಕಥೆಗಳು ನಿಮಗೆ ಗೊತ್ತಿಲ್ಲ. ಈ ಸಂಸಾರಕ್ಕೆ ನೀವು ಹೊಸದಾಗಿ ಬಂದು ಜಾಯ್ನ್ ಆಗಿದ್ದೀರಿ. ಹೆಂಗಿದಿರೋ ಹಂಗೆ ಇದ್ದು ಬಿಡಿ. ನನ್ನ ಹೆಂಡತಿಗೆ ಗಿಡಗಳ ಮೇಲೆ ಎಷ್ಟು ಫೀಲಿಂಗ್ ಇದೆ ನಿಮ್ಗೇನ್ರಿ ಗೊತ್ತು? ನನಗ್ ಗೊತ್ತು. ನನಗ್ ಗೊತ್ತಲ್ಲ, ಸುಮ್ನೆ ಅವನಿಗೆ ಎಂತ ದಬಾಯಿಸ್ತೀಯ? ಈಗ ಯಾವ ಶಾಸ್ತ್ರಿನ ಕರೆಸ್ತೀಯ? ಬಾಟ್ನಿ ಶಾಸ್ತ್ರಿ. ಬಟಾಣಿ ಶಾಸ್ತ್ರಿ? ಮನೆ ಅದು ಬಟಾಣಿ ಅಲ್ಲ, ಬಾಟ್ಲೆ. ಬಡವ್ರ, ನಾನು ಬಾಟ್ನಿ ಶಾಸ್ತ್ರಿ ಅಂತ ಹೇಳಿದ್ರೆ ನೀವ್ ಇನ್ನೇನೋ ಮಾತಾಡ್ತೀರೇನಾ? ಇವಾಗ ಶಾಸ್ತ್ರಿ ಬರ್ತಾ ಇದ್ದಾನೆ ಅಂತ ನಿಮ್ಮ ಅತ್ತಿಗೆ ಹೇಳು. ಅದನ್ನು ನಾನೇ ಹೋಗಿ ಹೇಳ್ಬೇಕಾ? ಇವನ್ನ ಕಳ್ಸೋಣ? ತಪ್ಪು ಮಾಡ್ದವ್ ನೀನ್ ಕಣ, ಅನುಭವಿಸ್ಬೇಕಾಗಿದ್ ನೀನೇ. ಹೋಗಿ ಹೇಳು. ಆಯ್ತು ಬತ್ತೀನೋ, ಮುಖ ಮುಚ್ಕ ಮತ್ ಹೊಡೆದಾನು. ಅದ್ಕೆಮ್ಮ ನನ್ನ ಹತ್ರ ಮಾತಾಡ್ಸ್ಬೇಡ ನೀನು. ಆನೆ ಮೇಲೆ, ಒಂಟೆ ಮೇಲೆ, ಕುದುರೆ ಮೇಲೆ, ಕೋಳಿ ಮೇಲೆ ಟೂ ಟೂ ಟೂ. ಶಾಸ್ತ್ರಿಗಳು ಬರ್ತಾ ಇದಾರಂತೆ. ಬೇಡ ಬೇಡ, ನಾನ್ ನನ್ ಗಿಡಕ್ಕೆ ತಿಥಿ ಮಾಡ್ಸಲ್ಲ. ತಿಥಿ ಮಾಡ್ಸಕ್ಕಲ್ಲ, ಅವರು ಬಾಟ್ನಿ ಶಾಸ್ತ್ರಿಗಳು. ಬಾಟ್ನಿ ಅಂದ್ರೆ? ಈ ಗಿಡ ಎಂತಕ್ ಒಣಗ್ತೈತೆ ಅಂತ ಅವ್ರ ಶಾಸ್ತ್ರ ಹೇಳ್ತಾರಂತೆ. ನೀವು ಧೈರ್ಯವಾಗಿರಿ. ಇಲ್ಕಣೆ ಇದೇ ಗಿಡ ಮಾರ್ರೆ, ಇದ್ರ ಕಥೆ ಅಂತಕ್ಕೆ ಅಂತ್ರಿ ನೀವು? ಗಿಡವನ್ನು ನೋಡುತ್ತಿದ್ದ ಹಾಗೆ ಅದಕ್ಕೆ ಏನಾಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತೇ ಆಗ್ಬಿಡುತ್ತದೆ. ಗಿಡವಿದ್ದ ಪಾಠ ಯಾವುದು? ಓ, ಚೆನ್ನಾಗಿ ಕೇಳಿದ್ರಿ. ಈ ಪಾಟಲ್ಲಿ ಗಿಡ ಇದ್ದಿದ್ದು. ನಿಮಗಾಗದಿರೋರು ಯಾರಾದ್ರೂ ಇದ್ದಾರಾ? ಎಂತಕ್ಕೆ? ನಿಮ್ಮ ಮೇಲೆ ಕೋಪ ಇದ್ರೆ ಅವರು ಗಿಡಕ್ಕೆ ವಿಷವನ್ನು ಹಾಕಿ ಸಾಯಿಸಿರುತ್ತಾರೆ. ಹಂಗಾರೆ ನಮ್ಗೆ ಈ ಮನೆ ಯಜಮಾನ ಪರಮೇಶ್ವರ ಮೇಲೆ ಡೌಟ್. ನಮ್ಮಿಬ್ರನ್ನ ಬಯಸುಕ್ಕೆ ಅವ ಯಾಕೆ ಹಿಂಗ್ ಮಾಡೋಕಾಗ? ಸಸ್ಯಶಾಸ್ತ್ರಿಗಳೇ, ಇವರಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟಪಡುತ್ತಾರೆ? ಈ ಗಿಡಕ್ಕೋಸ್ಕರ ಅವ್ರು ಪ್ರಾಣ ಬಿಡ್ತಾರೆ. ಅದಕ್ಕೆ ಈ ಗಿಡ ಅವ್ರಿಗೋಸ್ಕರ ಪ್ರಾಣ ಬಿಟ್ಟಿದೆ. ನನ್ ಗಿಡ ಸತ್ತಿಲ್ಲ, ಅದು ಬದುಕಿದೆ ಅಂತ ನಾನು ಅಂತರಾತ್ಮ ಹೇಳ್ತಾ ಇದ್ದೆ. ಮೌನಿ, ನೀನ್ ಸತ್ತಿಲ್ಲ ಅಂತ ಅವ್ರೆಲ್ರಿಗೂ ಹೇಳು. ಚಿನ್ನಾರಿ ಮುತ್ತುಗಳ ಸ್ವಲ್ಪ ಸಡಿ ಹೋಗ್ತಿರಪ್ಪ. ತಾಯಿ ಬಾರವ, ಸ್ವಲ್ಪ ಸುಮ್ಮನೆ ನಿಂತ್ಕ, ಏನ್ ಮಾಡ್ಬೇಡ. ನಿಧಾನಕ್ಕೆ ನಿನ್ನ ಮುಖವನ್ನ ಹಿಡಿದ್ರ ತಗೊಂಡು ಬಾ. ಬಾ. ಇದೆಲ್ಲ ಗೊತ್ತಾಗ್ಬಿಡ್ತು. ಇದು ಜನಮದ ಅನುಬಂಧ. ಸುಮ್ನೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಪಾಟ್ ತಗೊಂಡು ತಲೆ ಮೇಲೆ ಹಾಕ್ಬಿಡ್ತೀನಿ. ಶಾಸ್ತ್ರಿಗಳೇ, ಹೇಳಿದ್ ನಂಗೆ ಅರ್ಥ ಆಗಿಲ್ಲ, ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ತಾಯಿ, ನಿನ್ನ ನೋಡಕ್ಕೆ ನನ್ನ 2 ಕಣ್ಣುಗಳು 10 ಜನ್ಮದ ಪುಣ್ಯ ಮಾಡಿರ್ಬೇಕು. ಈ ಮನೆಗೆ ಹೋಗಿದ್ದಲ್ಲ ಗಿಡ, ಈ ಗಿಡ ಮತ್ತು ನೀರು ಹಿಂದಿನ ಜನ್ಮದಲ್ಲಿ ಅಕ್ಕ ತಂಗಿಯಾಗಿ ಹುಟ್ಟಿದ್ರಿ. ಅಂದ್ರೆ ಈ ಗಿಡ ನನ್ ತಂಗಿನ?
ನಿನ್ನ ಆತಂಕ ಕಡಿಮೆ ಆಗ್ತದೆ. ಹೌದಾ? ಹೌದು. ನನ್ ತಂಗಿ ಜಲಜ ಎಲ್ಲಿರ್ಬೋದು, ಹೇಗಿರ್ಬಹುದು? ಜಲಜ ಜಲಜ ಏನಾಯ್ತು? ಜಲಜ 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 ನೀನ್ ಸಾಯ್ಬಾರ್ದು, ಬದುಕ್ಬೇಕು. ಅಕ್ಕ, ನೀನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಿದ್ದೆ, ಆದ್ರೆ ಏನ್ ಮಾಡೋದು, ನನ್ನ ಆಯುಷ್ ಮುಗಿತಾ ಇದೆ. ಹಾಗೆಲ್ಲ ಮಾತಾಡ್ಬೇಡ ಜಲಜ, ನಿನ್ನ ನಾನ್ ಉಳಿಸ್ಕೊಳ್ತೀನಿ ಜಲಜ. ಅಕ್ಕ, ಗಿಡ ಮರಗಳನ್ನ ಜನ ಉಳ್ಸಲ್ಲ ಅಕ್ಕ, ನಾಗರಿಕತೆ ಹೆಸರಲ್ಲಿ ಕಡ್ದು ಮಣ್ಣು ಹಾಕ್ಬಿಡ್ತಾರೆ. ಹೌದು ಜಲಜ, ನಮ್ ರೋಡಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಂತ ಎಲ್ಲ ಮರಗಳನ್ನು ಕಡಿದ್ ಬಿಟ್ಟಿದ್ದಾರೆ. ನೀನೇನ್ ಯೋಚನೆ ಮಾಡ್ಬೇಡ, ನಿನ್ನ ನಾನು ಉಳಿಸ್ಕೊಳ್ತೀನಿ ಜಲಜ. ಒಂದ್ ಗಿಡ ಕಡಿದ್ರೆ 10 ಗಿಡ ಬೆಳೆಸ್ಬೇಕು, ಆ ಯೋಗ್ಯತೆ ಇದೆಯಾ ಅಕ್ಕ ಅವ್ರಿಗೆ? ಇಲ್ಲ ಜಲಜ, ಕೋರ್ಟ್ ಆರ್ಡರ್ ತಗೊಂಡ್ ಬಂದು ನಮ್ಮನ್ನ ಮರ್ಡರ್ ಮಾಡ್ಬಿಡ್ತಾರೆ. ನನ್ ಮಾಲಿ ನನ್ನ ಸರಿಯಾಗಿ ನೋಡ್ಕೋತಾ ಇರ್ಲಿಲ್ಲ, ನಾನ್ ತುಂಬಾ ವೀಕ್ ಆಗ್ಬಿಟ್ಟಿದೀನಿ ಅಕ್ಕ. ನೀನೇನೇ ಯೋಚನೆ ಮಾಡ್ಬೇಡ, ನಿನ್ನ ನಾನ್ ಕಾಪಾಡ್ತೀನಿ ಜಲಜ, ನಿಜವಾಗ್ಲೂ ನಾನ್ ಕಾಪಾಡ್ತೀನಿ. ಆಗಲ್ಲ ಅಕ್ಕ, ನಾನು ಹೋಗ್ತಾ ಇದ್ದೀನಿ, ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟು ಬರ್ತೀನಿ. ಈಗ ಬರ್ತೀನಿ. ಜಲಜ 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 ನೀನು ಕಂಡ ಕನಸು ಎಲ್ಲವೂ ನಿಜ. ಶಾಸ್ತ್ರಿಗಳೇ, ನೀವು ಹೇಳಿದ್ ನಿಜ, ನಮ್ ಜಲಜ ಸತ್ತು ಹೋದು. ಶಾಸ್ತ್ರಿಗಳೇ, ಈ ಫೋಟೋದಲ್ಲಿರೋ ಜಲಜಾಗೂ ಈ ಗಿಡಕ್ಕೂ ಹೋಲಿಕೆ ಇದೆ ನೋಡಿ. ಕಣ್ಣು, ಮೂಗು, ಕಲರು, ಹೈಟು ಸೇಮ್ ಟು ಸೇಮ್. ಆದ್ರೆ ನನ್ ತಂಗಿ ಜಲಜ ಈಗಿನ ಜನ್ಮದಲ್ಲೂ ಯಾಕೆ ಒಣಗ್ತಾ ಇದ್ದಾಳೆ? ಕಾಣದ ಕೈಗಳು ಕೆಲಸ ಮಾಡುತ್ತಿದ್ದಾವೆ ತಾಯಿ. ಆ ಕೈಗಳಿಗೆ ಯಾವ್ದು ಅಂತ ತೋರಿಸಿ ಮುರಿದು ಇಲ್ಲೇ ಹೂತಾಕ್ಬಿಡ್ತೀನಿ. ಈ ಮನೆಯಲ್ಲಿ ಮಂಜು ಅಂತ ಒಬ್ಬ ದ್ರಾವ ಇದ್ದಾನ. ಇಲ್ಲಿದ್ದಾನೆ. ಏ ಮಂಜ, ಸತ್ಯ ಮಗಳು, ಈ ತಾಯಿ ಈ ಗಿಡವನ್ನು ಎಲ್ಲಿಡಕ್ಕೆ ಹೇಳಿದ್ಲು, ನೀನ್ ಎಲ್ಲಿಟ್ಟಿದೀಯೋ? ಈ ಗಿಡ ಬೆಳೆದು ಹೆಮ್ಮರವಾಗಿ ಇವಳಿಗೆ ನೆರಳಾಗಬೇಕಾಗಿತ್ತು. ನಿಜ ಬೊಗಳ್ತೀಯಾ? ಈ ಗಿಡದ ಮೂಲೆಯಲ್ಲಿ ಚುಚ್ಚು ಬಿಡ್ಲ. ಶಾಸ್ತ್ರಿಗಳೇ, ಏನೋ ಪರಾಮರ್ಶೆ ಆಗ್ಬಿಡ್ತು, ಗೊತ್ತಿಲ್ಲದೆ ಅಚಾತುರ್ಯ ನಡೆದಿದೆ, ಕ್ಷಮಿಸಿ. ಅದಕ್ಕಿಮ್ಮ ಸಮಾಧಾನ ಮಾಡ್ಕೊಂಡ್ರೆ ಸುಮ್ನೆ ಇದ್ರೆ ಸರಿ ಹೋಯ್ತು. ಹೋದ ಜನ್ಮದಲ್ಲಿ ಜಲಜನ್ ಜೊತೆ ನಂಗೆ ಇರಕ್ಕಾಗ್ಲಿಲ್ಲ, ಆದ್ರೆ ಈಗಿದ್ದೀಗ ನನ್ ಜಲಜನ್ ನೋಡ್ಬೇಕು. ಅಕ್ಕ, ಬಾರು ಅಕ್ಕ. ಕೇಳಿಸ್ತಾ ನಿಮ್ ತಂಗಿ ವಾಯ್ಸು? ಹೌದು, ಇದು ಜಲಜ ವಾಯ್ಸೆ. ಜಲಜ ವಾಯ್ಸೆ ಮಂಜು. ಶಾಸ್ತ್ರಗಳೇ, ನನ್ ಜಲಜನ್ ನೋಡ್ಬೇಕು, ಅವಳು ಎಲ್ಲಿದ್ದಾಳೆ? ಚಿಂತೆ ಬೇಡ, ನೀನು ಕನಸಲ್ಲಿ ಯಾವ ಕಾಸ್ಟ್ಯೂಮ್ ಹಾಕೊಂಡಿದ್ಯೋ ಅದೇ